ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ತನಕ ಯಾವ ಥರ ನಾನು ರೆಡಿ ಮಾಡ್ತೀನಿ ಅನ್ನೋದನ್ನು ಒಂದು ಚಿಕ್ಕ ಕ್ಲಿಪ್ ಇವತ್ತು ನಿಮಗೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸೊ ಇವತ್ತು ಬೆಳಗ್ಗೆ ತುಂಬ ತಂಪು ವಾತಾವರಣ ಇತ್ತು. ಹಾಗಾಗಿ ಎಲ್ಲರೂ ಆರಾಮ್ಸಾಗಿ ಮಲ್ಕೊಂಡಿದ್ದಾರೆ. ಇನ್ನು ನಾನು ಎದ್ದ ತಕ್ಷಣ ಫಸ್ಟ್ ಮಾಡೋದೇ ಬ್ರಷ್ ಮಾಡಲಿಲ್ಲ ಅಂತಂದರೆ ನನಗೆ ಯಾವುದು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟೇ ಬರೋಲ್ಲ. ಅಂದರೆ ಮನೆ ಗುಡಿಸಿ ಪಾತ್ರೆ ತೊಳೆದು ಆಮೇಲೆ ಮಾಡೋರು ಬ್ರಷ್ ಮಾಡ್ತಾರೆ. ಬಟ್ ನನಗೆ ಫಸ್ಟ್ ಬ್ರಷ್ ಆಗಬೇಕು ಎದ್ದ ತಕ್ಷಣ. ಅದಾದಮೇಲೆ ಫೇಸ್ ವಾಶ್ ಮಾಡ್ಕೋತೀನಿ. ಹಾಗೆ ನನ್ನ ರೊಟೀನ್ ಅಂತೂ ನಡೀತಾನೆ ಇರುತ್ತೆ. ಸೊ ಇವತ್ತು ಮಾರ್ನಿಂಗ್ ಕ್ಲೈಮೇಟ್ ತುಂಬ ಚೆನ್ನಾಗಿದೆ ಅಲ್ಲ, ಹಾಗಾಗಿ ನನಗೂ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾಯಿತ್ತು. ಬಟ್ ನಿದ್ದೆ ಮಾಡಬೇಕು ಅಂತ ಅಂದ್ಕೊಂಡ್ರೆ ಆಗಲ್ಲ, ಯಾಕಂದರೆ ತಿಂಡಿ ಎಲ್ಲ ರೆಡಿ ಮಾಡಬೇಕಲ್ಲ. ಇನ್ನು ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ತಾರೆ. ಆ್ಯಂಡ್ ಅದರಲ್ಲೂ ಬೆಳಗ್ಗೆ ಎದ್ದು ಫುಲ್ ಅಭ್ಯಾಸ ಆಗಿಬಿಟ್ಟಿದೆ. ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೋಬೇಕು ಅಂದ್ರೂ ಕೂಡ ಆಗೋದಿಲ್ಲ. ಅದು ಮನಸ್ಸಲ್ಲಿ ಇದ್ಬಿಡುತ್ತೆ, ಬೇಗ ಎದ್ದು ಅಡುಗೆ ಮಾಡಬೇಕು ಅಂದ್ಕೊಂಡಿರ್ತೀವಿ. ಹಾಗಾಗಿ ಅದು ಥಾಟಲ್ಲಿ ನಮಗೆ ನಿದ್ದೆನೇ ಬರಲ್ಲ. ಇನ್ನು ಹಾಗೆ ಮಲ್ಕೊಳ್ಳೋದಕ್ಕಿಂತ ಸೊ ಎದ್ದು ಕೆಲಸ ಮಾಡೋದು ತುಂಬಾ ಬೆಟರ್ ಅಂತ ಅಂದ್ಕೊಂಡು ಎದ್ದಿರ್ತೀನಿ. ಆ್ಯಂಡ್ ಸಾಧ್ಯವಾದರೆ 1-2 ವಾಕ್ ಮಾಡ್ತೀನಿ, ಇಲ್ಲದೆ ಹೋದರೆ ಇಲ್ಲ. ಅದು ಬೆಳಿಗ್ಗೆ ಎಲ್ಲ ವಾಕಿಂಗ್ ಎಲ್ಲ ಹೋಗ್ತಾರೆ. ಬಟ್ ನನಗೆ ಟೈಮೇ ಸಿಗಲ್ಲ, ಅಷ್ಟು ಬೆಳಿಗ್ಗೆ ಕೆಲಸ ಇರುತ್ತೆ. ಆ್ಯಂಡ್ ನೈಟ್ ಪಾತ್ರೆ ತೊಳೆದಿರ್ತೀವಿ ಅಂದ್ರೂ ಕೂಡ ಮನೆ ಅನ್ನೋದು ಮತ್ತೆ ತಿರ್ಗಾ ಗುಡಿಸ್ಬೇಕು, ಒರೆಸ್ಬೇಕು. ಆಮೇಲೆ ಎಲ್ಲೆಲ್ಲ ಇಟ್ಟಿರ್ತೀವಿ ಸಾಮಾನುಗಳನ್ನು ಅದನ್ನು ಒಂದು ಕಡೆ ಎತ್ತಿಡಬೇಕು. ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ, ಬ್ಯಾಕ್ ಟು ಬ್ಯಾಕ್. ಇನ್ನು ಬೆಳಗ್ಗೆ ಹೆಣ್ಮಕ್ಳಿಗೆ ಫ್ರೀ ಟೈಮು ಅಂತಂದರೆ ಅದು, ಅದರಲ್ಲೂ ಈ ಮಕ್ಕಳು ಸ್ಕೂಲು ಹೋಗೋ ಟೈಮ್ನಲ್ಲಿ ಫ್ರೀ ಟೈಮ್ ಅಂತೂ ಸಿಗೋದಂತೂ ಇಲ್ಲವೇ ಇಲ್ಲ. ಸೊ ಎಲ್ಲರಿಗೂ ಅನಿಸಿರುತ್ತೆ ಎಷ್ಟು ಕೆಲಸ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು. ನನಗಂತೂ ಬೆಳಗ್ಗೆ ಯಾಕಾದರೂ ಆಗುತ್ತಪ್ಪ ಅಂತ ಅನ್ನಿಸ್ಬಿಡುತ್ತೆ ಒಂದೊಂದು ಸಾರಿ ಏನಿಲ್ಲ, ಆರಾಮ್ಸೆ ಆಗಿ ಹಾಡ್ಕೊಂಡು ಕೆಲಸ ಮಾಡ್ತಿರ್ತೀನಿ. ಆಮೇಲೆ ಏನಾದರೂ ಒಂದು ಕಥೆನ ಹೇಳ್ಕೊಂಡು ಕೇಳಿಕೊಂಡು ಸಾಂಗ್ಗಳನ್ನು ಹಾಕ್ಕೊಂಡು ಸೊ ಈ ಥರ ಕೆಲಸಗಳನ್ನು ಮಾಡ್ತೀನಿ. ಅವಾಗ ಸ್ವಲ್ಪ ಏನು ಅನಿಸುತ್ತೆ ಅಂದರೆ ನೀಟಾಗಿ ಕೆಲಸನೂ ಆಗುತ್ತೆ, ಮನಸ್ಸಿಗೆ ಕೂಡ ರಿಲೀಫ್ ಅಂತ ಅನಿಸುತ್ತೆ. ಇನ್ನು ಅದರಲ್ಲೂ ಯಾರಾದರೂ ಇದು ತಂದು ಕೊಡು ಅಂತ ಬೆಳಗ್ಗೆ ಅಂದರೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿಬಿಡುತ್ತೆ. ನಮ್ಮ ಕೆಲಸನೇ ನಮಗೆ ರಗಡೆ ಇರುತ್ತೆ, ಮತ್ತು ತಿರ್ಗಾ ನಿಮ್ಮದು ಬೇರೆ ಮಾಡಬೇಕು ಅಂತ ಅಂದ್ಕೊಂಡು ಅದು ಫುಲ್ ರೇಗಾಡ್ಬಿಡ್ತೀನಿ. ಆ್ಯಂಡ್ ರೇಗಾಡೋದು ಅಂದರೆ ಸ್ವಲ್ಪ ಟೈಮ್ ಪಾಸ್ ಎಲ್ಲ ಆಗಬೇಕಲ್ಲ, ಮಾರ್ನಿಂಗ್ ಸ್ವಲ್ಪ ಎನರ್ಜಿ ಬರಬೇಕಲ್ಲ, ಎಲ್ಲ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡು. ಹಾಗಾಗಿ ಸ್ವಲ್ಪ ಆ ಥರ ಆಗಿಬಿಡುತ್ತೆ. ನನಗೆ ಅಂತಲ್ಲ, ಆಬ್ವಿಯಸ್ಲಿ ಎಲ್ಲ ಹೆಣ್ಮಕ್ಳಿಗೂ ಸೇಮ್ ಟು ಸೇಮ್ ಹೀಗೆ ಆಗುತ್ತೆ. ಬಟ್ ಕೆಲವೊಬ್ರು ಹೇಳ್ಕೊತಾರೆ, ಕೆಲವೊಬ್ರು ಹೇಳ್ಕೊಳ್ಳಲ್ಲ. ನನಗೆ ಮನಸ್ಸಲ್ಲಿ ಇಟ್ಕೊಂಡು ಭಾಳಷ್ಟು ನನಗೆ ಆ ಥರ ಇಲ್ಲ. ಹೇಗಿರ್ತೀನೋ ಹಾಗೆ ಪ್ರೆಸೆಂಟ್ ಮಾಡ್ತೀನಿ. ಆ್ಯಂಡ್ ಆ ಥರ ಥಾಟ್ ಬರಲ್ಲ, ಮನೆಯಲ್ಲಿ ಒಂಥರ ಹೊರಗಡೆ ಒಂಥರ ಆ ಥರ ಬರೋದೇ ಇಲ್ಲ. ಎಲ್ಲರೂ ಅಂತಾರೆ ನೀನು ಸ್ಟ್ರೇಟ್ ಫಾರ್ವರ್ಡು, ಡೈರೆಕ್ಟಾಗಿ ಅಂದ್ಬಿಡ್ತೀಯಾ, ಡೈರೆಕ್ಟಾಗಿ ಹೇಳಿಬಿಡ್ತೀಯಾ ಅಂತ ಹೇಳ್ಬಿಟ್ಟು. ಆಬ್ವಿಯಸ್ಲಿ ನಾನು ಸ್ಟ್ರೇಟ್ ಫಾರ್ವರ್ಡು. ಆ್ಯಂಡ್ ಮನಸ್ಸಿನಲ್ಲಿ ಏನಿರುತ್ತೋ ಅದನ್ನು ಹೇಳ್ಕೊಂಬಿಡ್ತೀನಿ. ಮನಸ್ಸು ತುಂಬ ಕ್ಲಿಯರ್ ಆಗುತ್ತೆ. ಆಮೇಲೆ ಭಾರ ಈ ಥರ ಏನಾದರೂ ಇದ್ದರೂ ಅದೆಲ್ಲ ಕಡಿಮೆ ಆಗಿಬಿಡುತ್ತೆ. ಹಾಗಾಗಿ ನನಗೆ ಪ್ರತಿ ಕ್ಷಣಗಳು ತುಂಬ ಹೊಸ ಯೂನಿಕ್ ಆಗಿ ಕಾಣಿಸುತ್ತೆ. ಯಾರನ್ನ ದ್ವೇಷ ಮಾಡಬಾರ್ದು ಈ ಥರ ಏನು ಥಾಟ್ ಬರೋದೇ ಇಲ್ಲ. ಸೊ ಇವತ್ತು ಡೇ ಹೆಂಗೆ ಹೋಗಬೇಕು ಅಂತ ಅಂದ್ಕೊಂಡಿರ್ತೀನೋ ಆ ಥರನೇ ಕಳಿತೀನಿ. ಹಾಗಾಗಿ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕೆಲವೊಂದಷ್ಟು ಜನರಿಗೆ ಇದು ಎಷ್ಟು ಹೇಳಿದ್ರೂ ಅರ್ಥನೇ ಆಗೋಲ್ಲ, ಆ ಥರ ಆಗಿಬಿಟ್ಟಿದೆ. ಸೊ ಹಾಗಾಗಿ ಹೇಳ್ತಾನೆ ಇರಬೇಕು ಅಂತ ಅನಿಸುತ್ತೆ. ನೋಡೋಣ, ತಿಳ್ಕೊಂಡ್ರೆ ತುಂಬಾ ಒಳ್ಳೆಯದು, ತಿಳ್ಕೊಳ್ದೇ ಇದ್ದರೆ ನೋ ಟೆನ್ಷನ್. ಆ್ಯಂಡು ನಿನ್ನೆ ನಾನು ನೈಟ್ ಡ್ರೆಸ್ ಹಾಕ್ಕೊಂಡು ಮಕ್ಕೊಂಡಿದ್ನಲ್ಲ, ಬಟ್ ತುಂಬ ಹಿಂಸೆ, ಆಮೇಲೆ ತುರುಕೆ, ಈ ಥರ ತುರಿಸ್ಕೊಳ್ಳೋದು ಈ ಥರ ಆಗ್ತಾಯಿತ್ತು. ಬಟ್ ಬಟ್ಟೆಯಿಂದ ಆಗ್ತಾಯಿತ್ತು ಗೊತ್ತಿಲ್ಲ, ಅವರು ಬಟ್ಟೆಯೆಲ್ಲ ನೇಯ್ದಿರ್ತಾರಲ್ಲ ಅದು ಕ್ವಾಲಿಟಿ ಸರಿಯಾಗಿಲ್ವೋ ಏನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ತುರಿಸ್ತಾಯಿತ್ತು. ಹಾಗಾಗಿ ಚೇಂಜ್ ಮಾಡಿಬಿಟ್ಟು ನೈಟಿನ ವೇರ್ ಮಾಡಿದೆ. ಆವಾಗ ಸ್ವಲ್ಪ ಓಕೆ ಅಂತ ಅನ್ನಿಸ್ತು. ಬಟ್ ಈ ಕ್ಲೈಮೇಟು ಹೀಗೇನೋ ಅಥವಾ ಈಗಿನ ಬಟ್ಟೆಗಳು ಹೀಗೆ ಬರ್ತಾಯಿದೇನೋ ಏನೋ ಗೊತ್ತಿಲ್ಲ, ಫುಲ್ಲು ನೈಟೆಲ್ಲ ತುರಿಸ್ಕೊಳ್ಳೋದ್ರ ಕಾಲ. ನನಗಂತೂ ನಿದ್ದೆನೇ ಆಗಿಲ್ಲ. ಹಾಗಾಗಿ ಚೇಂಜ್ ಮಾಡಿಕೊಂಡೆ. ನಾನು ಜಾಸ್ತಿ ನೈಟ್ ಏನು ಹಾಕಲ್ಲ ಅಲ್ವ,
ಹಾಗಾಗಿ ಸಮ್ಟೈಮ್ಸ್ ಯಾವಾಗಾದರೂ ಇರಲಿ ಅಂತ ಹೇಳ್ಬಿಟ್ಟು ಇಟ್ಟಿರ್ತೀನಿ. ಮನೆಗೆ ಯಾರಾದರೂ ಬಂದರೆ ನಮಗೂ ಕೂಡ ಯಾವಾಗಾದರೂ ಒಂದೊಂದು ಸರಿ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇಟ್ಟಿರ್ತೀನಿ. ಹಾಗಾಗಿ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ನೈಟ್ ಪಾತ್ರೆ ತೊಳೆದಿದ್ದೆ ಅಂತಂದರೆ ಬೆಳಗ್ಗೆ ಎದ್ದು ಅದನ್ನು ಜೋಡಿಸ್ಕೊಂಡ್ಬಿಡ್ತೀನಿ ನೀಟಾಗಿ. ಮನೆಯೆಲ್ಲ ಒರೆಸಿರ್ತೀನಲ್ಲ, ನೀಟಾಗಿ ಜೋಡಿಸ್ಕೊಂಡ್ಬಿಡ್ತೀನಿ. ಇನ್ನೊಂದು, ನನಗೆ ಪಾತ್ರೆಗಳು ಸಿಕ್ಕಾಪಟ್ಟೆ ಮಾಡ್ಕೊಂಡ್ಬಿಡ್ತೀನಿ. ಒಂದು ಗ್ಲಾಸ್ ನೀರು ಕುಡಿದ್ರೂ ಕೂಡ ಸಿಂಕಿಗೆ ಹಾಕೋದು, ಚಮಚೆ ತೊಗೊಂಡು ಸಿಂಕಿಗೆ ಹಾಕೋದು. ಅಂದರೆ ಎತ್ಕೊಂಡ್ಮೇಲೆ ಅದನ್ನು ಸಿಂಕಿಗೆ ಹಾಕೋದ್ರಿಂದ ಸಿಕ್ಕಾಪಟ್ಟೆ ಪಾತ್ರೆಗಳಾಗಿರುತ್ತೆ. ಎರಡೆರಡು ಬುಟ್ಟಿ ಫುಲ್ ಪ್ಯಾಕ್ ಆಗಿರುತ್ತೆ. ಆ ಥರ ಪಾತ್ರೆ ಮಾಡ್ಕೊಂಡ್ಬಿಡ್ತೀನಿ. ಹಾಗಾಗಿ ಕೆಲಸ ಅನ್ನೋದು ನನಗೆ ಸ್ವಲ್ಪ ಜಾಸ್ತಿನೇ ಆಗಿಬಿಟ್ಟಿದೆ. ಇತ್ತೀಚೆಗಂತೂ ಈ ಮಂತಂತೂ ಸಿಕ್ಕಾಪಟ್ಟೆ ಕೆಲಸಪ್ಪ. ಯಾಕೋ ಗೊತ್ತಿಲ್ಲ, ಕೆಲವೊಂದು ಟೈಮ್ ನನಗೆ ವಿಡಿಯೋಸ್ಗಳ ಮಾಡಿರ್ತೀನಿ, ಅದು ವಿಡಿಯೋಸ್ ಎಡಿಟ್ ಮಾಡೋಕ್ಕಾಗಲ್ಲ. ಆಮೇಲೆ ಅಪ್ಲೋಡ್ ಮಾಡೋಕ್ಕಂತೂ ಟೈಮೇ ಸಿಗ್ತಾಯಿಲ್ಲ. ನನ್ನನ್ನು ನಾನು ಫ್ರೀ ಮಾಡ್ಕೋಬೇಕು ಅಂತ ಅಂದ್ಕೊಂಡ್ರೆ ಟೈಮೇ ಸಿಗ್ತಾಯಿಲ್ಲ. ಯಾಕೆ ಇಷ್ಟು ಬ್ಯುಸಿ ಆಗಿದ್ದೀನಿ, ಏನು ಎತ್ತ ಕತೆ ಏನೂ ಗೊತ್ತಿಲ್ಲ. ಬಟ್ ಫೋನ್ ಹಚ್ಚಿ ಮನೆಯವ್ರ ಜೊತೆ ಮಾತಾಡೋಕ್ಕಾಗ್ತಾಯಿಲ್ಲ. ಆಮೇಲೆ ಯಾರು ಫೋನ್ ಹಚ್ಚಿದ್ರು ಸರಿಯಾಗಿ ರಿಸೀವ್ ಮಾಡೋಕ್ಕಾಗ್ತಾಯಿಲ್ಲ. ಏನಾಯಿತೋ ಗೊತ್ತಿಲ್ಲ, ಫುಲ್ ಬ್ಯುಸಿ. ಆ್ಯಂಡ್ ಕೆಲಸ ಮಾತ್ರ ಸಿಕ್ಕಾಪಟ್ಟೆ ಆಗ್ತಾಯಿದೆ. ಆಮೇಲೆ ನಮ್ಮ ಅತ್ತೆ ಬೇರೆ ಕಣ್ಣು ಆಪ್ರೇಷನ್ ಮಾಡ್ಕೊಂಡಿದ್ದಾರಲ್ಲ, ಅವರಿಗೂ ಕೂಡ ಸ್ವಲ್ಪ ಟೈಮಿಗೆ ಊಟ ಆಗಿರ್ಬೋದು, ಚಹಾ ಆಗಿರ್ಬೋದು, ಅವ್ರು ಕೇಳಿರೋ ವಸ್ತು ಕೊಡೋದಾಗಿರ್ಬೋದು ಸಿಕ್ಕಾಪಟ್ಟೆ ಆಗ್ತಾಯಿದೆ. ಅಂದರೆ ಒಂದು ಮಗುವಿಗೆ ಸ್ವಲ್ಪ ಯಾವ ರೀತಿ ನೋಡ್ಕೋಬೇಕು ಆ ರೀತಿ ಅವ್ರು ಕೇಳಿದ ಎಲ್ಲ ಕೊಡಬೇಕಲ್ಲ. ಹಾಗಾಗಿ ಅದು ಕೆಲಸ. ಹಾಗಾಗಿ ಸಿಕ್ಕಾಪಟ್ಟೆ ಕೆಲಸ ಅಂತೂ ಹೇಳೋಕ್ಕಾಗ್ತಾಯಿಲ್ಲ, ಅಷ್ಟು ಜಾಸ್ತಿ ಕೆಲಸ. ಹಾಗಾಗಿ ವಿಡಿಯೋಸ್ ಮಾಡಬೇಕು ಅಂದರೆ ಸ್ವಲ್ಪ ಲೇಟ್ ಆಗ್ತಾಯಿದೆ. ಸಾಕಷ್ಟು ಜನ ನನಗೆ ಕೇಳಿದ್ದರು, ಯಾಕೆ ವಿಡಿಯೋ ಅಪ್ಲೋಡ್ ಮಾಡ್ತಾಯಿಲ್ಲ, ಬಿಟ್ಟಿದ್ದೀರೇನೋ ಅಂತ ಹೇಳ್ಬಿಟ್ಟು ಕೇಳಿದರು. ಬಿಟ್ಟಿಲ್ಲ, ಬಟ್ ಹಾಕ್ತೀನಿ. ಇನ್ನು ಮುಂದೆ ರೆಗ್ಯುಲರ್ ಆಗಿ ಹಾಕಬೇಕು ಅಂತ ಫುಲ್ಲು ಸ್ಟ್ರಾಂಗ್ ಡಿಸೈಡ್ ಮಾಡಿದ್ದೀನಿ. ಹಾಗಾಗಿ ಸೊ ಯುನೀಕ್ ಆಗಿರುವಂಥ ಕೆಲವೊಂದು ಸ್ಪೆಷಲ್ ಆಗಿರುವಂಥದ್ದು ಹಾಕೋಣ ಅಂತ, ಕೆಲವೊಬ್ರಿಗೆ ಯೂಸ್ ಆಗೋದಂಥದ್ದು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೈಟೆಲ್ಲ ಪಾತ್ರೆ ತೊಳೆದಿದ್ನೆಲ್ಲ ಬೆಳಗ್ಗೆ ಎದ್ದು ಪಾತ್ರೆ ತೊಳಿಬೇಕು ಅಂದರೆ ಟೈಮ್ ಸಿಕ್ಕಾಪಟ್ಟೆ ಆಗಿಬಿಡುತ್ತೆ. ಹಾಗಾಗಿ ಮಾರ್ನಿಂಗ್ ಪಾತ್ರೆ ಗೀತ್ರೆನೇ ಇಟ್ಕೊಳ್ಳಲ್ಲ. ಸಮ್ಟೈಮ್ಸ್ ತುಂಬ ಬೇಜಾರಾಯಿತು, ಸಿಕ್ಕಾಪಟ್ಟೆ ಕೆಲಸ ಆಯಿತು ಅಂದರೆ ಮಾತ್ರ ಇಟ್ಟಿರ್ತೀನಿ. ಇಲ್ಲದೆ ಹೋದರೆ ನೈಟೇ ಕ್ಲೀನ್ ಮಾಡ್ಕೋತೀನಿ. ಇನ್ನು ನೈಟ್ ಕ್ಲೀನ್ ಮಾಡ್ಕೊಂಡಿರೋದೆಲ್ಲ ನಾನು ಇವಾಗ ನೀಟಾಗಿ ಜೋಡಿಸ್ತಾ ಇದ್ದೀನಿ. ಇನ್ನು ಪಾತ್ರೆ ಎಲ್ಲ ಜೋಡಿಸಿದ ಮೇಲೆ ನಾನು ಕೂಡ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬಂದೆ. ಆ್ಯಂಡ್ ಬಿಸಿನೀರು ಕೂಡ ಚಾಲೂ ಮಾಡಿದ್ದೀನಿ. ಆ ಕಡೆ ಬಿಸಿನೀರು ಕೂಡ ತುಂಬಬೇಕಲ್ಲ, ಹಾಗಾಗಿ ಅಲ್ಲಿ ತನಕ ಸ್ವಲ್ಪ ತರಕಾರಿನೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಫ್ರೈಡ್ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ದಿನಾಲು ಚಪಾತಿ, ರೊಟ್ಟಿ ಇದು ತೊಗೊಂಡು ಹೋದರೆ ಅವ್ರಿಗೂ ಕೂಡ ಬೇಜಾರಾಗಿಬಿಡುತ್ತೆ. ಆ ರೈಸ್ನಲ್ಲಿ ಸ್ವಲ್ಪ ವೆರೈಟೀಸ್ ಮಾಡೋಣ ಅಂತ ಹೇಳ್ಬಿಟ್ಟು ಫ್ರೈಡ್ ರೈಸ್ ಮಾಡೋಣ ಅಂತ ಎಲ್ಲ ತರಕಾರಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಸ್ವಲ್ಪ ರೈಸ್ನಲ್ಲಿ ವೆರೈಟಿ ರೈಸ್ ಮಾಡಿದ್ರೆ ತುಂಬಾ ಇಷ್ಟಪಡ್ತಾರೆ. ಇನ್ನು ಮಕ್ಕಳಿಗಂತೂ ಇಷ್ಟನೇ, ಯಾಕಂದರೆ ರೊಟ್ಟಿ ತಿನ್ನೋದು ಕಷ್ಟ ಅಂತಾರೆ, ರೈಸ್ ತಿನ್ನೋದು ಈಸಿ ಅಂತಾರೆ. ಬಟ್ ಆ್ಯಕ್ಚುಲಿ ರೊಟ್ಟಿನೇ ತಿನ್ನಬೇಕು. ನಾನು ಜಾಸ್ತಿ ಅದನ್ನೇ ಕಟ್ತಿರ್ತೀನಲ್ಲ, ಇವಾಗ ಒಂದು ದಿನಕ್ಕೆ ಫ್ರೈಡ್ ರೈಸ್ ಕಟ್ಟಿದ್ರೆ ಏನಾಗಲ್ಲ ಅಂತ ಹೇಳ್ಬಿಟ್ಟು ಅದನ್ನೇ ಕ್ವಿಕ್ಕಾಗುತ್ತೆ ಅಂಥೇಳಿ ರೆಡಿ ಮಾಡ್ತಾಯಿದ್ದೀನಿ. ಸೊ ರೈಸ್ ಅಂದರೆ ರೈಸ್ ಒಂದೇ ಕಟ್ಟಲ್ಲ, ಅದ್ರ ಜೊತೆಗೆ ಸ್ನ್ಯಾಕ್ಸ್ ಕೂಡ ಇದ್ದೇ ಇರುತ್ತೆ. ಲಂಚು ಮತ್ತು ಬ್ರೇಕ್ಫಾಸ್ಟು ಆಮೇಲೆ ಡಿನ್ನರು ಸಿಕ್ಕಾಪಟ್ಟೆ ಇಷ್ಟು ಬಾಕ್ಸ್ನಲ್ಲಿ ಹಾಕಿ ಕೊಡಬೇಕಾಗುತ್ತೆ. ಸ್ನ್ಯಾಕ್ಸ್ ಬೇರೆ ಕಟ್ಟಬೇಕಾಗುತ್ತೆ. ಸೊ ಇಷ್ಟು ಬಾಕ್ಸು ನಮ್ಮ ಕಾಲದಲ್ಲಿ ಇರಲಿಲ್ಲಪ್ಪ. ಕೆಲವೊಂದು ಸಾರಿ ಇಷ್ಟೆಲ್ಲ ಯಾವಾಗ ಮಾಡೋಕ್ಕಾಯ್ತು ಅಂತ ನಮಗೆ ಅನಿಸುತ್ತೆ. ಆದ್ರೂ ಕೂಡ ಮಕ್ಕಳಿಗೋಸ್ಕರ ಕ್ವಿಕ್ಕಾಗಿ ಮಾಡಿಬಿಡ್ತೀವಿ. ನಮ್ಮ ಕಡೆ ನಾವು ಚಿಕ್ಕವರಿರುವಾಗ ಒಂದೇ ಬಾಕ್ಸಲ್ಲಿ ಒಂದೇ ಥರ ಕಟ್ಬಿಡೋರು. ರೈಸು, ಸಾರು, ರೊಟ್ಟಿ, ಪಲ್ಯ ಇಷ್ಟೇ ಇರೋದು. ಬಟ್ ಆವಾಗ ಇವಾಗ ಕಂಪೇರ್ ಮಾಡಿದ್ರೆ ಅಜಗಜಾಂತರ ವ್ಯತ್ಯಾಸ. ಇಷ್ಟು ಈಗಿನ ಜನ್ರೇಷನ್ ಅಂದರೆ ಹೀಗೆ. ಇನ್ನು ನಮ್ಮ ಮಕ್ಕಳು ದೊಡ್ಡವರಾಗಿ ಅವ್ರ ಮಕ್ಕಳು ಬಂದಾಗ ಅವ್ರ ಜನ್ರೇಷನಲ್ಲಿ ಯಾವ ರೀತಿ ಇರುತ್ತೋ ಯಪ್ಪ, ನಮಗೆ ಅದು ಊಹೆ ಮಾಡ್ಕೊಳ್ಳೋಕೆ ಕೂಡ ಕಷ್ಟ ಆಗುತ್ತೆ. ಇನ್ನೊಂದು, ಒಂದು ವಾರದಲ್ಲಿ 7 ದಿನಗಳಲ್ಲ, ಪ್ರತಿ ದಿನದಲ್ಲಿ ಒಂದೊಂದು ವೆರೈಟೀಸ್ ಅಡುಗೆ ಮಾಡಿ ಕಟ್ಟಬೇಕಂತೆ. ಕರ್ಮ ಎಂತಿರೋ ಏನೋ ಗೊತ್ತಿಲ್ಲ. ಯಾಕಂದರೆ ಒಂದು ಸರಿ ಊಟ ಮಾಡಿದ್ದನ್ನು ಮತ್ತೆ ತಿರ್ಗಾ ಊಟ ಮಾಡಬಾರ್ದಂತೆ. ಕೆಲವೊಂದು ಟೈಮ್ನಲ್ಲಿ ಆಗೋದಿಲ್ಲ, ನಮಗೂ ಕೂಡ ಹೆಲ್ತ್ ಸರಿ ಇರಲ್ಲ, ಮನೆಯಲ್ಲಿ ನಮಗೆ ಹೆಲ್ಪ್ ಮಾಡೋರು ಯಾರೂ ಇರಲ್ಲ. ಆ್ಯಂಡ್
ನಮಗೂ ಕೂಡ ಎಮರ್ಜೆನ್ಸಿ ಏನಾದರೂ ಕೆಲಸ ಇತ್ತು ಅಂದರೆ ಬೆಳಿಗ್ಗೆ ಆಗಲ್ಲ, ಸಿಕ್ಕಾಪಟ್ಟೆ ಏನೇನೋ ಬಂದಿರುತ್ತೆ ಒಂದೊಂದು ಸಾರಿ. ಆ ಟೈಮ್ನಲ್ಲಿ ಯಾರೂ ಬರೋದೇ ಇಲ್ಲ, ನಾವೇ ಮಾಡಬೇಕಾಗತ್ತೆ. ಸೊ ಈ ಥರ ಅಂದಾಗ ಸ್ವಲ್ಪ ಕಷ್ಟನೇ ಅಂತ ಅನ್ಕೋತೀನಿ ನಾನಂತೂ. ಇವಾಗ ನಾವು ಡೈಲಿ ತುಂಬ ಚೆನ್ನಾಗಿರ್ತೀವಿ ಅನ್ನೋದು ಕೂಡ ಆಗಲ್ಲ, ಯಾಕಂದರೆ ಹೆಲ್ತ್ ಅಂತ ಬಂದಮೇಲೆ ಕೆಲವೊಂದು ಸಾರಿ ನಮಗೂ ಕೂಡ ಸಮಸ್ಯೆಗಳು ಬಂದೇ ಬರುತ್ತೆ. ಹಾಗಾಗಿ ಏನೋ ಒಂದು ಕಷ್ಟನೋ ಸುಖನೋ ಮಾಡ್ಕೊಂಡು ಹೋಗಬೇಕು ಆ್ಯಂಡ್ ಕಟ್ಟಬೇಕು ಅಂತ ಅಂದ್ಕೊಂಡು ಮಾಡಲೇಬೇಕು. ಸೊ ನೋಡೋಣ, ಯಾಕಂದರೆ ಸ್ಕೂಲಲ್ಲಿ ಯಾವ ಟೈಮ್ನಲ್ಲಿ ಯಾವುದು ರೂಲ್ಸ್ ಬರುತ್ತೋ ಗೊತ್ತಿಲ್ಲ. ಸೊ ಅವ್ರು ಏನು ಹೇಳಿರ್ತಾರೋ ಅದನ್ನು ನಾವು ಪೇರೆಂಟ್ಸು ಪಾಲನೆ ಮಾಡಲೇಬೇಕು. ಸೊ ಇನ್ನೊಂದು ಯಾವುದು ಸ್ನ್ಯಾಕ್ಸ್ ಅಂದರೆ ಇಡ್ಲಿ ದೋಸೆ ಅದೇನು ಕಟ್ಟೋ ಹಾಗಿಲ್ಲ, ಹಾಗಾಗಿ ಕಷ್ಟ ಆಗಿಬಿಡುತ್ತೆ. ಅದರಲ್ಲೂ ಕೂಡ ಕೆಲವೊಂದು ವೆರೈಟೀಸ್ ಬರುತ್ತೆ, ಮಾಡ್ಬೋದು, ಬಟ್ ಅದು ಯಾವುದು ಕಟ್ಟೋ ಹಾಗಿಲ್ಲ. ಜಾಸ್ತಿ ಸ್ನ್ಯಾಕ್ಸ್ ಕೂಡ ಕಟ್ಟೋ ಹಾಗಿಲ್ಲ. ಬಿಸ್ಕೆಟ್ಸ್ ಇಲ್ಲ, ಬ್ರೆಡ್ಡು ಜಾಮು ಅಂತೂ ಹೇಳಲೇಬಾರ್ದು, ಅದು ಅಂತೂ ಮೊದಲೇ ಇಲ್ಲ. ಮಾಡಿದ್ರೆ ರೊಟ್ಟಿಯಲ್ಲಿ ವೆರೈಟೀಸ್ ರೊಟ್ಟಿ ಮಾಡಬೇಕು, ಚಪಾತಿಯಲ್ಲಿ ವೆರೈಟೀಸ್ ಚಪಾತಿಗಳನ್ನು ಮಾಡಬೇಕು. ಅದು ಬಿಟ್ಟರೆ ರೈಸ್ನಲ್ಲಿ ರೈಸ್ಗಳನ್ನು ಮಾಡಬೇಕು. ಇಷ್ಟು ಇರೋದು. ಹಾಗಾಗಿ ಕಷ್ಟ ಆಗುತ್ತೆ ಒಂದೊಂದು ಸಾರಿ. ಹಾಗಾಗಿ ಏನು ಮಾಡಬೇಕು ಏನಿಲ್ಲ ಅಂಥೇಳಿ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿಬಿಡುತ್ತೆ. ಹಾಗಾಗಿ ನಾನು ನೈಟೇ ಎಲ್ಲ ಅಂದ್ಕೊಂಡಿರ್ತೀನಿ ಮಾರ್ನಿಂಗ್ ಎದ್ದು ಏನು ಮಾಡಬೇಕು ಅಂತ. ಅದನ್ನು ತಿಳ್ಕೊಂಡು ಸ್ವಲ್ಪ ಎಲ್ಲ ತರಿಸ್ಕೊಂಡು ಇಟ್ಕೊಂಡು ಮಾರ್ನಿಂಗ್ ಎದ್ದ ತಕ್ಷಣ ಅದೇ ಅಡುಗೆನ ಮಾಡ್ತೀನಿ. ಇನ್ನು ಫೈನಲಿ ಫ್ರೈಡ್ ರೈಸ್ ಅಂತೂ ಆಯಿತು. ಸ್ವಲ್ಪ ಖಾರ ಹಾಕಿದ್ದೀನಿ, ಯಾಕಂದರೆ ನೀವು ಮಾಡಬೇಕಾದ್ರೆ ಖಾರ ಏನು ಹಾಕೋಕ್ಕೆ ಹೋಗಬೇಡಿ. ಚೆನ್ನಾಗಿರುತ್ತೆ ಫ್ರೈಡ್ ರೈಸು. ತಿಂದಿದ್ದೀರಾ ಎಲ್ಲರೂ, ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ನಮ್ಮ ಮನೆಯಲ್ಲಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಸ್ವಲ್ಪ ಕಡಿಮೆ ಯೂಸ್ ಮಾಡ್ತೀವಿ, ಹಾಗಾಗಿ ಒಣಮೆಣಸಿನ್ಕಾಯಿದು ಪುಡಿನ ಹಾಕಿದ್ದೀನಿ. ಆ್ಯಂಡ್ ಅಷ್ಟೊತ್ತಿಗೆ ನಾನು ಸ್ನಾನ ಮುಗಿಸ್ಕೊಂಡು ಬಂದು ಅದು ಒಗ್ಗರಣೆನ ಹಾಕಿದ್ದೀನಿ, ಯಾಕೆಂದರೆ ಸ್ನಾನ ಆಗಬೇಕು ಫಸ್ಟಿಗೆ. ಹಾಗೆ ಅಡುಗೆ ಮಾಡೋಕ್ಕಾಗಲ್ಲ, ಏನೋ ಸ್ವಲ್ಪ ಕೆಲಸ ಇತ್ತು ಅಂದರೆ ಮಾತ್ರ ಕಟ್ ಮಾಡಿ ಇಟ್ಟಿರ್ತೀನಿ ಅಷ್ಟೇ, ಏನು ಅಡುಗೆಗೆ ಸಂಚಾರಕ್ಕೆ ಹೋಗಲ್ಲ. ನಾನೇನೇ ಅಡುಗೆ ಮಾಡಿದ್ರೂ ಸ್ನಾನ ಮುಗಿಸ್ಕೊಂಡು ಬಂದ ಮೇಲೇ ಅಡುಗೆ ಮಾಡ್ತೀನಿ. ಅದು ಆಲ್ಮೋಸ್ಟ್ ಪೇರೆಂಟ್ಸ್ಗೆಲ್ರಿಗೂ ಗೊತ್ತಿರುತ್ತೆ, ಹಾಗೆ ಅಡುಗೆ ಮಾಡಬಾರ್ದು, ಅದು ಶುಭನೂ ಅಲ್ಲ. ಹಾಗಾಗಿ ಬಂದಮೇಲೆ ಅದನ್ನು ಫ್ರೈ ಆದಮೇಲೆ ಇಟ್ಟಿದ್ದೀನಿ. ಆ್ಯಂಡ್ ನನಗೆ ಸ್ವಲ್ಪ ನೀರು ಕುಡಿದ ಅಭ್ಯಾಸ ಪ್ರತಿದಿನ. ಈ ಚಳಿಗಾಲದಲ್ಲೂ ಕೂಡ ತುಂಬ ನೀರಡ್ಕಾಗ್ತಾ ಇರುತ್ತೆ ನೀರು ಕುಡಿದೆ. ಇವಾಗ ಬಾಕ್ಸನ್ನು ರೆಡಿ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ಎದ್ದ ತಕ್ಷಣ 9:30 ತನಕ ಇಷ್ಟು ಕೆಲಸಗಳಿರುತ್ತೆ, ಬ್ಯಾಕ್ ಟು ಬ್ಯಾಕು ಸಿಕ್ಕಾಪಟ್ಟೆ ಕೆಲಸಗಳಿರುತ್ತೆ. ನಮ್ಮನ್ನು ನಾವು ನೋಡ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟು ಕೆಲಸಗಳಿರುತ್ತೆ. ಅದಾದಮೇಲೆ ಮನೆ ಕೆಲಸ 1 ಗಂಟೆ ತನಕ. ಯಪ್ಪ, ಈ ಮನೆ ಕೆಲಸದ ಲಿಸ್ಟ್ ಹೇಳ್ತಾ ಹೋದರೆ ಅದಕ್ಕೆ ಎಂಡೇ ಇಲ್ಲ ಅಂತ ಅನ್ಕೋತೀನಿ. ಮನೆ ಕ್ಲೀನಿಂಗು, ಆಮೇಲೆ ಏನೇನು ಮಾಡಿದ್ದೀವಿ, ಆ ಫುಡ್ ಕ್ಲೀನಿಂಗು, ಇಲ್ಲಿ ಏನಿಟ್ಟಿದ್ದೀವಿ, ಅದು ನೈಟ್ ಏನು ಮಾಡಬೇಕು, ಮಧ್ಯಾಹ್ನಕ್ಕೆ ಏನು ಮಾಡಬೇಕು, ನಮ್ಮದೇ ಸಿಕ್ಕಾಪಟ್ಟೆ ಕೆಲಸ. ಈ ಕೆಲಸಗಳಲ್ಲಿ ಕೂಡ ನಾವು ಏನು ಮಾಡ್ತೀವಿ ಅಂದರೆ ನಮ್ಮನ್ನು ನಾವು ನೋಡ್ಕೊಳ್ಳೋದು, ಸೆಲ್ಫ್ ಕೇರ್ ಮಾಡೋದೇ ಇಲ್ಲ. ಹಾಗಾಗಿ ಎಷ್ಟೋ ಜನರಿಗೆ ಏನಾದರೆ ಕೆಲವೊಂದು ಸಮಸ್ಯೆಗಳೆಲ್ಲ ಬರ್ತಾ ಇರುತ್ತಲ್ವ, ಅದು ಇದೇ ಕಾರಣಕ್ಕೆ. ಹಾಗಾಗಿ ಸ್ವಲ್ಪ ನಾನು 1.5 ತಿಂಗಳು ಹತ್ತತ್ರ 2 ತಿಂಗಳಾಯಿತು ಕೆಲಸಗಳು ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಏನಾಗುತ್ತೆ ಅಂದರೆ ಈ ಹೆಡ್ಡೇಕು, ಕೈ ನೋವು, ಕಾಲು ನೋವೆಲ್ಲ ಬರ್ತಾಯಿದೆ. ಅದ್ರ ಕಡೆ ಸ್ವಲ್ಪ ಗಮನ ಕೊಡಬೇಕು. ಬಿಕಾಸ್ ಈ ಮೊಬೈಲ್ ಹಿಡಿಯೋಕ್ಕೆ ಕೂಡ ಆಗ್ತಾಯಿಲ್ಲ ನನಗೆ, ಹ್ಯಾಂಡ್ ಬ್ಯಾನ್ ಆಗ್ತಾಯಿದೆ. ಹಾಗಾಗಿ ಅದು ಒಳಗಡೆ ಏನಾಗಿದ್ದು ಗೊತ್ತಿಲ್ಲ. ಒಂದು ಡಾಕ್ಟರ್ ಹತ್ರ ಹೋಗಿ ಸ್ವಲ್ಪ ತೋರಿಸ್ಕೊಂಬರ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಭುಜ ನೋವು ಬರ್ತಾಯಿದೆ, ಕೈ ಮೇಲಕ್ಕೆ ಎತ್ತಕ್ಕಾಗ್ತಾಯಿಲ್ಲ, ಅಷ್ಟು ಪೇನ್ ಆಗ್ತಾಯಿದೆ. ಬಟ್ ಇಷ್ಟು ದಿನ ನಾನು ಯಾರ ಹತ್ರನೂ ಹೇಳ್ಕೊಂಡಿರಲಿಲ್ಲ, ಅದು ಕಡಿಮೆ ಆಗುತ್ತೆ ಬಿಡು ಅಂತ ಅಂದ್ಕೊಂಡೆ. ಬಟ್ ಅದು ತುಂಬ ಜಾಸ್ತಿ ಆಗ್ತಾ ಇರುತ್ತೆ ಅಂತ ಹಾಸ್ಪಿಟಲ್ಗೆ ಹೋಗಿ ಬರೋಣ ಇವತ್ತು ಅಂತ ಅಂದ್ಕೊಂಡಿದ್ದೀನಿ. ಸಾಧ್ಯವಾದರೆ ವಿಡಿಯೋಸ್ ಮಾಡೋಣ, ಇಲ್ಲದೆ ಹೋದರೆ ಇಲ್ಲ, ಯಾಕಂದರೆ ಆಲ್ಮೋಸ್ಟ್ ಮಾಡೋಕ್ಕಾಗಲ್ಲ ಅಂತ ಅನ್ಕೋತೀನಿ. ಯಾಕಂದರೆ ಕೈ ಸಿಕ್ಕಾಪಟ್ಟೆ ಪೇನ್ ಆಗ್ತಿದೆ, ಯಾವ ಕೆಲಸ ಕೂಡ ಮಾಡೋಕ್ಕಾಗ್ತಾಯಿಲ್ಲ. ಸೊ ನೋಡೋಣ. ಆ್ಯಂಡ್ ಸ್ವಲ್ಪ ಅವರಿಗೆ ಸ್ನ್ಯಾಕ್ಸಿಗೆ ಅಂತ ಹೇಳ್ಬಿಟ್ಟು ಮಾವಿನ ಹಣ್ಣಿತ್ತು, ಅದನ್ನೇ ಕಟ್ ಮಾಡಿ ಇಡ್ತಾಯಿದ್ದೀನಿ. ಸೊ ನಮ್ಮ ಅಮ್ಮಗೆ ಮಾವಿನ ಹಣ್ಣು ಅಂದರೆ ತುಂಬಾ ಇಷ್ಟ. ನೈಟೇ ಹೇಳಿರ್ತಾಳೆ ಈ ಹಣ್ಣು ಬೇಕು, ಈ ಹಣ್ಣು ಬೇಕು. ಯಾಕಂದರೆ ಮಾರ್ನಿಂಗ್ ಎದ್ದ ತಕ್ಷಣ ಪಟ್ಟಂತ ಹೋಗಿ ತೊಗೊಂಬರೋಕ್ಕಾಗಲ್ಲ. ನೈಟ್ ಹೇಳಿದ್ರೆ ತೊಗೊಂಡು ಬರ್ತಾರೆ ಅವ್ರ ಪಪ್ಪ ನೈಟು. ಹಾಗಾಗಿ ಸೊ ಮಾವಿನ ಹಣ್ಣು ಹೇಳಿದ್ಲಿಲ್ಲ, ಹಾಗಾಗಿ ಎಲ್ಲ ಕಟ್ ಮಾಡಿ ನೀಟಾಗಿ ಬಾಕ್ಸಲ್ಲಿ ಹಾಕಿ ಇಡ್ತಾಯಿದ್ದೀನಿ. ಫೈನಲಿ ಬಾಕ್ಸ್ ಅಂತೂ ರೆಡಿ ಆಯಿತು. ಈ ಬಾಕ್ಸ್ ತೊಗೊಂಬಂದಮೇಲೆ ತುಂಬ ಎಷ್ಟು ಚೆನ್ನಾಗಿದೆ ಅಂದರೆ
ಎಲ್ಲ ಐಟಮ್ಸು ಒಂದೇ ಬಾಕ್ಸಲ್ಲಿ ಹಿಡಿಯುತ್ತೆ. ಮೊದಲೆಲ್ಲ 4-5 ಬಾಕ್ಸ್ ಮಾಡ್ತಾಯಿದ್ದೆ, ಬಟ್ ಇವಾಗ ಎಲ್ಲ ಐಟಮ್ಸು ಈ ಒಂದೇ ಬಾಕ್ಸಲ್ಲೇ ಹಿಡಿಯುತ್ತೆ. ಅಷ್ಟು ಚೆನ್ನಾಗಿದೆ, ಕ್ವಾಲಿಟೀಸ್ ಅಂತೂ ಸಖತ್ತಾಗಿದೆ. ಸೊ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಬಾಕ್ಸ್ ನೋಡಿದಾಗೆಲ್ಲ ತುಂಬ ಖುಷಿ ಆಗುತ್ತೆ, ಆ ಥರ ಅನಿಸುತ್ತೆ. ಆ್ಯಂಡ್ ಫೈನಲಿ ಲಂಚ್ ಬಾಕ್ಸ್ ಅಂತೂ ರೆಡಿ ಆಯಿತು. ಇನ್ನು ಅವರು ಕೂಡ ಇನ್ನು ಸ್ಕೂಲಿಗೆ ಹೋಗ್ತಾರೆ. ಇನ್ನು ನಮ್ಮದು ಕೂಡ ಮನೆ ಕೆಲಸ ಎಲ್ಲ ನಡೀತಾ ಇರುತ್ತೆ. ಆ್ಯಂಡ್ ಅದಾದಮೇಲೆ ಸ್ವಲ್ಪ ನಮ್ಮ ಅಮ್ಮಗೆ ಸ್ನ್ಯಾಕ್ಸ್ ಏನೋ ಜಾಸ್ತಿ ಏನು ಕಟ್ಟಿಲ್ಲ ಅಲ್ವಾ, ಸ್ವಲ್ಪ ತರಕಾರಿನ ಕಟ್ಟಿದೆ. ಆ್ಯಂಡ್ ನಾನು ಕೂಡ ಬೆಳಿಗ್ಗೆ ಎದ್ದು ಸ್ವಲ್ಪ ನೀರು ಕುಡಿಯೋ ಅಭ್ಯಾಸ ಇರೋದ್ರಿಂದ ಈ ಕೆಲವೊಂದು ನೀರುಗಳಲ್ಲಿ ಈ ಥರ ತರಕಾರಿನ ಹಾಕಿಬಿಟ್ಟು ಕ್ಯಾರೆಟು ಆ್ಯಂಡ್ ಸೌತೆಕಾಯಿ ಕಟ್ ಮಾಡಿ ಹಾಕಿ ನೀರು ಕುಡಿಯೋದ್ರಿಂದ ಫ್ಯಾಟ್ ಕಮ್ಮಿ ಆಗುತ್ತೆ. ಆ್ಯಂಡ್ ಸೊ ಈ ಬೋನ್ಸ್ ಸ್ಟ್ರಾಂಗ್ ಆಗುತ್ತೆ. ಆ್ಯಂಡ್ ಹೇರ್ ಫಾಲ್ ಸಮಸ್ಯೆ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ. ಈ ಥರ ಗ್ಲಾಸಲ್ಲಿ ಹಾಕಿಬಿಟ್ಟು 1 ಅವರ್ ಆದಮೇಲೆ ಕುಡಿಬೇಕು. ತುಂಬ ಚೆನ್ನಾಗಿದೆ. ಆ್ಯಂಡ್ ನೀವೇ ಕುಡಿತೀರಾ ಆ ಥರ ಫೀಲ್ ಬರುತ್ತೆ. ಗ್ಲಾಸ್ ಬಾಟ್ಲಿನ ಯೂಸ್ ಮಾಡಿ. ಆ್ಯಂಡ್ ನಾನು ಕೂಡ ಮಾರ್ನಿಂಗ್ ಎದ್ದ ತಕ್ಷಣ ಹಾಕಿಟ್ಟಿರ್ತೀನಲ್ವ, ಅದನ್ನೇ ನೀರು ಕುಡಿಯೋದು. ಬಟ್ ಇವತ್ತು ಸ್ವಲ್ಪ ಲೇಟ್ ಆಗಿದೆ ಅಷ್ಟೇ. ಇನ್ನು ಸ್ವಲ್ಪ ಕುಡಿದ್ಬಿಟ್ಟು ಅದಾದಮೇಲೆ ಪ್ಯಾಕ್ ಮಾಡಿ ಇಟ್ಟಿರ್ತೀನಿ. 1 ಅವರ್ ಆದಮೇಲೆ ಕುಡಿತಾ ಇರ್ತೀನಿ. ಆ್ಯಂಡ್ ಅದರೊಳಗಡೆ ಹಾಕಿರುವಂಥ ಸೌತೆಕಾಯಿ ಕೂಡ ನೀವು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಇದು 2 ಡೇಸಿಗೆ ಇಡಬಾರ್ದು, ಒಂದೇ ಡೇದಲ್ಲೇ ಕುಡಿಬೇಕು. ಓಕೆ. ಆ್ಯಂಡ್ ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.